ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ತಮ್ಮನೇಲಿ ನೋಡಿಕೊಂಡು ಚಾನಲ್ ಮೇಲೆ ಬಂದಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ. ಸೊ ಇಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ನೀವೇನು ನೋಡಿಕೊಂಡು ಬಂದಿದ್ದೀರಾ, ತಮ್ಮನೇಲಿ ನೋಡಿಕೊಂಡು ಅದೇ ಮಾಹಿತಿ ಇವತ್ತು ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ. ನೀವು ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಸೀರಿಯಲ್ಸ್ ಹಾಕಿ ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅದು ಹೇಗೆ ಅನ್ನೋದು ಒಂದೊಂದು ಇನ್ಫಾರ್ಮೇಷನ್ ನಾನು ಕೊಡ್ತಾ ಹೋಗ್ತೀನಿ. ಅದೇ ರೀತಿ ನೀವು ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಜೊತೆಗೆ ಮಾನಿಟೈಸ್ ಕೂಡ ಆಗುತ್ತೆ, ಅರ್ನಿಂಗ್ ಕೂಡ ಮಾಡ್ತೀರಾ. ಸೊ ಇಲ್ಲಿ ನಾನು ಯಾವುದೇ ಫೇಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇಲ್ಲ. ಜೀನಿಯನ್ ಆಗಿ ನೀಟಾಗಿ ನೀವು ಕರೆಕ್ಟಾಗಿ ವಿಡಿಯೋ ಹಾಕಿದರೆ ಖಂಡಿತ ನೀವು ಕೂಡ ಮನೆಯಲ್ಲೇ ಕೂತು ಒಂದು ಒಳ್ಳೆ ಚಾನಲ್ ಮಾಡಿ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ಸ್ವಲ್ಪ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದ್ದು ಚಾನಲ್ ಇತ್ತು. ಸೊ ನಿಮಗೆ ಇಲ್ಲಿ ವಿತ್ ಪ್ರೂಫ್ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕಂಪ್ಲೀಟ್ ನೋಡಿ. ಇದು ನೋಡೋದ್ರಿಂದ ನೀವು ಕೂಡ ಒಂದು ಚಾನಲ್ ಮಾಡಿ ನಿಮ್ಮ ಚಾನಲ್ ಗ್ರೋ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದು. ಸೊ ಇನ್ಫಾರ್ಮೇಷನ್ ಕೊಡ್ತೀನಿ. ಫಸ್ಟ್ ಇಲ್ಲಿ ಏನಾಗಿತ್ತು ಅನ್ನೋದು ಒಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದು ಮೇಲ್ ಇದೆ, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದಿದೆ. ಇದು ಆ್ಯಕ್ಚುಲಿ ಅವ್ರ ಚಾನಲ್ ಸೀರಿಯಲ್ಸ್ ಮೇಲೆ ಇವ್ರು ಕೆಲಸ ಮಾಡ್ತಾರೆ. ಅವ್ರದ್ದು ಯಾವ ರೀತಿ ಮಾಡ್ತಾರೆ ಅದು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇನ್ಫಾರ್ಮೇಷನ್ ತುಂಬ ನೀಟಾಗಿದೆ ಮತ್ತು ಕರೆಕ್ಟಾಗಿದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಈ ರೀತಿ ನೀವು ಮಾಡಿದರೆ ನೀವು ಕೂಡ ಚಾನಲ್ ಗ್ರೋ ಮಾಡ್ಕೋಬೋದು, ಅರ್ನಿಂಗ್ ಕೂಡ ಮಾಡ್ಬೋದು, ಮಾನಿಟೈಸು ಕೂಡ ಆಗುತ್ತೆ ಚಾನಲ್. ಸೊ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸರಿ ಮಾಡಿ ನಾನು ಕೊಟ್ಟು ಅವ್ರ ಚಾನಲ್ ಮಾನಿಟೈಸ್ ಮಾಡಿಸಿ ಕೊಟ್ಟಿದ್ದೀನಿ. ಸೊ ಅದೇ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಚಾನಲ್ ಮೇಲೆ ಇಲ್ಲಿ ಫಸ್ಟ್ ಈ ಚಾನಲ್ಗೆ ನಾವು ಅಪ್ಲೈ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ ಬಂದಿದೆ, ಇಲ್ಲಿದೆ ಮೇಲು. ಅಪ್ಲೈ ಮಾಡಿದಾಗ ಇದು ರಿಜೆಕ್ಟ್ ಆಗಿ ಬಂದಿತ್ತು ಸ್ನೇಹಿತರೆ, ರಿಜೆಕ್ಟ್ ಆಗಿ ಬಂದಿತ್ತು. ಸೀರಿಯಲ್ಸ್ ಮೇಲೇ ಇವ್ರು ಕೆಲಸ ಮಾಡ್ತಾರೆ. ಬಟ್ ನೀವು ಹೇಳ್ತಿದ್ದೀರಾ ಸರ್ ಮಾನಿಟೈಸ್ ಆಗುತ್ತೆ ಅಂತ, ಇಲ್ಲಿ ಡಿಮಾನಿಟೈಸ್ ಆಗಿದೆಯಲ್ಲ, ನಾಟ್ ಅಪ್ರೂವ್ಡ್ ಅಂತ ಬಂದಿದೆಯಲ್ಲ ಅಂತ ಕೇಳ್ತಿರ್ಬೋದು. ಬಟ್ ಇದಕ್ಕೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಫಸ್ಟ್ ಈ ವಿಡಿಯೋ ಚಾನಲ್ ನೋಡಿ ನೀವು. ಸೊ ಈ ದೀಪಾ ರವಿ ಚಾನಲ್ ಅಂತ ಇವ್ರ ಚಾನಲ್ ಹೆಸರಿದೆ. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಟು ಜಾಯಿನ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ವಿ ಕೇರ್ಫುಲಿ ರಿವ್ಯೂಡ್ ಯುವರ್ ಚಾನಲ್, ದೀಪಾ ರವಿ ಚಾನಲ್. Unfortunately, we found that your channel is not in line with the YouTube channel monetization policy. So we cannot approve your application at this time ಅಂತ ಬಂದಿದೆ. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗಿ ಬಂದಿತ್ತು. ಡೋಂಟ್ ವರಿ, ನಥಿಂಗ್ ಹ್ಯಾಸ್ ಚೇಂಜ್ಡ್ ಫಾರ್ ಯುವರ್ ಚಾನಲ್. ದಿಸ್ ಜಸ್ಟ್ ಮೀನ್ಸ್ ಯು ಕಾಂಟ್ ಮಾನಿಟೈಸ್ ಇಟ್ ಅಂತ ಇದೆ. ಸೊ ಇಲ್ಲೇನು ಅಂಥದ್ದಿಲ್ಲ. ಬಟ್ ಈಗ ಮಾನಿಟೈಸ್ ಆಗಿಲ್ಲ, ನೀವು ಚೇಂಜಸ್ ಮಾಡಿ ಮತ್ತೆ ಅಪ್ಲೈ ಮಾಡ್ಬೋದು ಅಂತ ಬಂದಿತ್ತು ಇವ್ರ ಚಾನಲ್ ಮೇಲೆ. ಸೊ ಈಗ ಡಿಸಪ್ರೂವ್ ಆಗಿ ಬಂದಿತ್ತು, ನಾಟ್ ಮಾನಿಟೈಸ್ ಅಂತ ಬಂದಿತ್ತು. ಸೊ ಚಾನಲ್ ಮೇಲೆ ನಾನು ಒಂದು ಸ್ವಲ್ಪ ಚೆಕ್ ಮಾಡಿ ಏನಿದೆ ಏನಿಲ್ಲ, ಒಂದು ಸ್ವಲ್ಪ ಕರೆಕ್ಷನ್ ಇತ್ತು. ಸೊ ಅದನ್ನು ಒಂದು ಸ್ವಲ್ಪ ಕರೆಕ್ಷನ್ ಮಾಡಿ ರೀಅಪ್ಲೈ ಮಾಡಿದಾಗ ಇಲ್ಲಿ ತೋರಿಸ್ತೀನಿ ನಿಮಗೆ. ಅಪೀಲ್ ಹಾಕಿದ್ದೀವಿ, ಏನೂ ಚೇಂಜಸ್ ಮಾಡಿಲ್ಲ. ಫಸ್ಟ್ ಅಪ್ಲೈ ಮಾಡುವಾಗಲೇ ಇವರು ಚಾನಲ್ ಮೇಲೆ ಏನೇನು ಇತ್ತು ಅದನ್ನು ಸರಿ ಮಾಡಿದೆ. ಫಸ್ಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಏನೇನು ಇವ್ರು ಮಾಡಿದ್ದಾರೆ ಅದೆಲ್ಲ ಚೆಕ್ ಮಾಡಿ, ಯಾವ ರೀತಿ ಮಾಡಬೇಕಾಗಿತ್ತು, ಮಾಡಿದಾರಾ ಅಥವಾ ಇಲ್ಲ ಅಂತ ನೋಡಿಕೊಂಡು ಚಾನಲ್ ಮೇಲೆ ಎಲ್ಲ ಏನು ಇಶ್ಯೂಸ್ ಇತ್ತು ಅದನ್ನೆಲ್ಲ ಸರಿ ಮಾಡಿ ಅಪ್ಲೈ ಹಾಕಿದ್ದೀವಿ, ಮಾನಿಟೈಸೇಷನ್ಗೆ ಅಪ್ಲೈ ಹಾಕಿದ್ದೀವಿ. ಬಟ್ ರಿಜೆಕ್ಟ್ ಆಗಿ ಬಂದಿತ್ತು. ಕೆಲವೊಮ್ಮೆ ಏನಾಗುತ್ತೆ ಸ್ನೇಹಿತರೆ, ಎಲ್ಲ ಸರಿ ಇದ್ದರೂ ಕೂಡ ಯೂಟ್ಯೂಬ್ ಕಡೆಯಿಂದ ಈ ರೀತಿ ಇಶ್ಯೂ ಬಂದ್ಬಿಡುತ್ತೆ. ಆವಾಗ ನಾವು ಒಂದು ಸ್ವಲ್ಪ ಅದನ್ನು ಅಪೀಲ್ ಹಾಕಬೇಕು. ಯಾವ ರೀತಿ ಹಾಕಬೇಕು ಅಪೀಲ್ ಬಗ್ಗೆ ನಾನು ಆಲ್ರೆಡಿ 3-4 ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ರೀತಿ ನೀವು ಅಪೀಲ್ ಹಾಕಿದರೆ ಅಪೀಲ್ ರಿಜೆಕ್ಟ್ ಆಗಲ್ಲ, ಚಾನಲ್ ಮಾನಿಟೈಸ್ ಆಗೇ ಬರುತ್ತೆ. ಸೊ ನಾನು ಹೇಳಿಕೊಡೋ ರೀತಿ ನೀವು ಅಪೀಲ್ ಹಾಕಿದರೆ ಖಂಡಿತ ನಿಮ್ಮ ಚಾನಲು ಅಪ್ರೂವ್ ಆಗಿ ಬರುತ್ತೆ. ಆಗುತ್ತೆ ಅಂದರೆ ಏನೋ ಹಾಕಿ ಏನೇನೋ ಮಾಡಿದರೆ ಅಲ್ಲ. ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಇತ್ತು ಅಂದರೆ, ನಾವು ಚೆಕ್ ಮಾಡಿದಾಗ ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಇತ್ತು ಅಂದರೆ ಮತ್ತೊಮ್ಮೆ ನಾವು ಅಪೀಲ್ ಹಾಕಿದರೆ ಖಂಡಿತ ಅದು ಅಪೀಲ್ ಆಕ್ಸೆಪ್ಟ್ ಆಗಿ ಮಾನಿಟೈಸ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ ಇಮೇಲ್ ಬಂದಿದೆ. ಈ ಮೇಲಲ್ಲಿ ನೋಡಿ ಅಪ್ಡೇಟ್ ಅಂತ ಬಂದಿದೆ. ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್. ಯಾಕಂದರೆ ಅಪೀಲ್ ಹಾಕಿದ್ದೀವಿ, ಹಾಗಾಗಿ ಚಾನಲ್ ಮಾನಿಟೈಸ್ ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚೆಕ್ ಮಾಡಿ ನೀವು. ಹಾಯ್ ದೀಪಾ ರವಿ ಚಾನಲ್, ಸೇಮ್ ಚಾನಲ್ ಹೆಸರಿದೆ. ವಿ ಆರ್ ಹ್ಯಾಪಿ ಟು ಶೇರ್ ದ್ಯಾಟ್ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಪೀಲ್ ವಾಸ್ ಸಕ್ಸಸ್ಫುಲ್ ಆ್ಯಂಡ್ ಯುವರ್ ಚಾನಲ್ ಕ್ಯಾನ್ ನೌ ಮಾನಿಟೈಸ್ ಅಗೇನ್ ಅಂತ ಬಂದಿದೆ. Our team carefully reviewed both your content and your video appeal.
Your appeal helped us to better understand how you create your videos, your content strategy and your channel's brand ಅಂತ ಇದೆ. So thanks for submitting an appeal and for your patience. While we reviewed it, we realized this was extra work for you and we appreciate your help in improve our review process. Thanks the YouTube team ಅಂತ ಇದೆ. ಸೊ ಈಗ ಇವ್ರ ಚಾನಲ್ ಮಾನಿಟೈಸ್ ಆಗಿ ಬಂದಿದೆ. ಇವರು ಚಾನಲ್ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಇವರು ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾವ ರೀತಿ ಹಾಕ್ತಾರೆ ಅದು ಕೂಡ ಒಂದು ಸ್ವಲ್ಪ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇವ್ರ ಚಾನಲ್ ನಾನು ಇಲ್ಲಿ ಓಪನ್ ಮಾಡ್ತೀನಿ, ಸ್ವಲ್ಪ ನೋಡಿ. ಚಾನಲ್ ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ನೋಡಿ. ನೀವು ಕೂಡ ಸ್ನೇಹಿತರೆ ಸರಿಯಾಗಿ ಮಾಡೋ ರೀತಿಯಲ್ಲೇ ಕೆಲಸ ಮಾಡಿದರೆ ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ನೀವು ಕೂಡ ಮಾನಿಟೈಸ್ ಮಾಡ್ಕೋಬೋದು. ಸೀರಿಯಲ್ಸ್ ವೀಡಿಯೋಸ್ ಹಾಕಿ ಇವ್ರ ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಯಾವ ರೀತಿ ವೀಡಿಯೋಸ್ ಹಾಕಿದ್ದಾರೆ ಅದು ಕೂಡ ತೋರಿಸ್ತೀನಿ. ಇಂಪಾರ್ಟೆಂಟ್ ಇರುತ್ತೆ, ನೀವು ಆ ರೀತಿ ಕೆಲಸ ಮಾಡಬೇಕು. ಅಲ್ಲಿ ಇಲ್ಲಿ ಇರೋ ಬರೋದನ್ನು ಎತ್ಕೊಂಡು ಬಂದು ನಿಮ್ಮ ಚಾನಲಲ್ಲಿ ನೀವು ಹಾಕಬಾರ್ದು. ಸೊ ಅದು ನೀವು ನೆನಪಿಡಿ, ಇರೋ ಬರೋದನ್ನು ನೀವು ಹಾಕಿದರೆ ಇಶ್ಯೂ ಆಗುತ್ತೆ. ಇಲ್ಲಿ ನೋಡಿ, ಇವ್ರ ಚಾನಲ್ ಮೇಲೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೂಡ ಇದೆ. ಸ್ಟ್ರೈಕ್ ನಾನು ರಿಮೂವ್ ಮಾಡಿದ್ದೀನಿ, ಕಾಪಿರೈಟ್ ಸ್ಕೂಲ್ ಅಟೆಂಡ್ ಮಾಡಿದ್ದೀವಿ. ಸೊ ಅದು ಮಾಡಿದ ಮೇಲೆ ಇದು ಡೇಟ್ ಇದೆ, ಈಗ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಕ್ಟಿವ್ ಇದ್ದರೂ ಸೊ ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದೆ. ಈ ಸದ್ಯಕ್ಕೆ ಯಾವುದು ಇಲ್ಲಿ ಸ್ಟ್ರೈಕ್ಸ್ ಇಲ್ಲ. ಓಕೆ, ಇಲ್ಲಿ ಎಕ್ಸ್ಪೈರೀಸ್ 9 ಮಾರ್ಚ್ ಅಂತ ಬಂದಿದೆ, ಎಕ್ಸ್ಪೈರ್ ಆಗೋದು ಡೇಟ್ ಇದೆ. ವಾರ್ನಿಂಗ್ ಆನ್ ಜುಲೈ 25ನೇ ಜುಲೈಗೆ ಇವರು ಚಾನಲ್ ಮೇಲೆ ಸ್ಟ್ರೈಕ್ ಬಂದಿತ್ತು, ಬಟ್ ಇವರು ಅಟೆಂಡ್ ಆಗಿರಲಿಲ್ಲ. ನಾನು ಇದನ್ನು ಮಾಡಿ ಸರಿ ಮಾಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಚಾನಲ್ ಆನ್ ಸೆಕ್ಷನಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ. ಸೊ ದೀಪಾ ರವಿ ಚಾನಲ್ ಅಂತ, ಈ ಚಾನಲ್ ನೀವು ಚೆಕ್ ಮಾಡಿ ಯಾವ ರೀತಿ ಇವರು ವಿಡಿಯೋಸ್ ಹಾಕ್ತಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಆನ್ ಯೂಟ್ಯೂಬ್ ಇಲ್ಲಿ ಎಲ್ಲ ಸೆಟಪ್ ಇವರು ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಚಾನಲ್ ನಾವು ಮಾನಿಟೈಸ್ ಮಾಡಿದ್ವಿ, ಓಕೆನಾ. ಸೊ ನೀವು ಕೂಡ ಈ ರೀತಿ ಕಂಟೆಂಟ್ ಹಾಕಿ ಚಾನಲ್ ಮಾನಿಟೈಸ್ ಮಾಡ್ಕೋಬೋದು. ಇಲ್ಲಿ ನಾನು ಕಂಟೆಂಟ್ ಮೇಲೆ ಹೋಗ್ತೀನಿ, ಕಂಟೆಂಟ್ನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಅಪೀಲ್ ವಿಡಿಯೋ ಕೂಡ ಇದೆ, ಇಲ್ಲಿ ಅಪೀಲ್ ವಿಡಿಯೋ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಯಾವಾಗ ಹಾಕಿದ್ದೀವಿ, 12ನೇ ತಾರೀಕಿಗೆ ಹಾಕಿದ್ದೀವಿ. ಆವತ್ತೇ 12ನೇ ತಾರೀಕಿಗೆ ಬೆಳಿಗ್ಗೆ ಅಪೀಲ್ ಹಾಕಿದ್ದೀವಿ, ಮಧ್ಯಾಹ್ನ ಅದು ಅಪ್ರೂವ್ ಆಗಿ ಬಂದುಬಿಟ್ಟಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ, ಟೈಮು ಇದೆ. ಸೊ ಇಲ್ಲಿ ನೋಡಿ ಟೈಮ್ ಇದೆ, ಇಲ್ಲಿ ನೋಡ್ಬೋದು ನೀವು, ಓಕೆನಾ. ಇಲ್ಲಿ 15 ಗಂಟೆ ಆಗಿದೆ ನೋಡಿ. 12 ಡಿಸೆಂಬರ್ 2024 ಸಾಯಂಕಾಲ 7 ಗಂಟೆಗೆ ಇಲ್ಲಿ 18:56ಕ್ಕೆ ಅಪ್ರೂವ್ ಆಗಿ ಬಂದುಬಿಟ್ಟಿದೆ. ಸೊ ಬೆಳಿಗ್ಗೆ ನಾವು ಅಪೀಲ್ ಹಾಕಿದ್ದೀವಿ, ಮಧ್ಯಾಹ್ನ ಇದು ಸಾಯಂಕಾಲ ಇದು ಅಪ್ರೂವ್ ಆಗಿ ಬಂದುಬಿಟ್ಟಿದೆ. ಸೊ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳಿಲ್ಲ, ಯಾಕಂದರೆ ಕಂಟೆಂಟ್ ಆ ರೀತಿ ಇತ್ತು ಇವರ ಇದರಲ್ಲಿ. ಒಂದು ಸ್ವಲ್ಪ ಇತ್ತು, ಪ್ರಾಬ್ಲಮ್ಸ್ ಇತ್ತು. ನಾನು ಅದನ್ನೆಲ್ಲ ಸರಿ ಮಾಡಿ, ಈ ರೀತಿ ನೀವು ಮಾಡಿ ಇದೆಲ್ಲ ಸರಿ ಮಾಡಿ ಇದನ್ನೆಲ್ಲ ತೆಗೆದುಹಾಕಿ ಅಂತ ಹೇಳಿದ್ದೆ. ಸೊ ಅದೆಲ್ಲ ತೆಗೆದು ಹಾಕಿದ ಮೇಲೆ ನಾವು ಅಪ್ಲೈ ಮಾಡಿದ್ದೀವಿ. ಅಪೀಲ್ ಹಾಕೋಕ್ಕಿಂತ ಮುಂಚೆ ನೀವು ಯಾವುದೇ ರೀತಿಯಿಂದ ಎಡಿಟ್ ಮಾಡಬಾರ್ದು, ಇದು ನೆನಪಿರಲಿ. ಒಂದು ಈಗ ಅಪ್ಲೈ ಮಾಡೋದಿದೆ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ನೀವು ಏನು ಅಪ್ಲೈ ಮಾಡಬೇಕಾಗಿದೆ, ಮಾನಿಟೈಸೇಷನ್ಗೆ ಏನು ಅಪ್ಲೈ ಮಾಡಬೇಕಾಗಿದೆ, ಆವಾಗಲೇ ಎಲ್ಲನೂ ಸರಿಯಾಗಿ ಚೆಕ್ ಮಾಡಿ. ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ಮೇಲೇನೂ ರಿಜೆಕ್ಟ್ ಆಗಿ ಬರುತ್ತೆ, ಕೆಲವೊಮ್ಮೆ ರಿಜೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ರೀಯೂಸ್ ಕಂಟೆಂಟ್ ಇಶ್ಯೂ ಬಂದು ರಿಜೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಬಂದಾಗ ನಾವು ಎಡಿಟ್ ಏನೂ ಮಾಡೋದಿರಲ್ಲ, ಜಸ್ಟ್ ಒಂದು ಅಪೀಲ್ ವಿಡಿಯೋ ಮಾಡಿ ಹಾಕಬೇಕು. ಅಪೀಲ್ ಹಾಕೋಕ್ಕಿಂತ ಮುಂಚೆ, ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ಸರಿ ಮಾಡಿಕೊಂಡು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಎಲ್ಲ ಸರಿ ಮಾಡಿ ರಿಜೆಕ್ಟ್ ಆಗಿನೂ ಬಂತು ಅಂದರೆ ಬರೀ ಅಪೀಲ್ ಹಾಕೋ ಅವಕಾಶ ಬರುತ್ತೆ. ಆವಾಗ ನಾವು ಏನೂ ಕೂಡ ಸಿಂಗಲ್ ಅಕ್ಷರ ವರ್ಡ್ ಕೂಡ ನಾವು ಎಡಿಟ್ ಮಾಡಬಾರ್ದು. ಯಾವುದೇ ಥಂಬ್ನೇಲ್ ತೆಗೆಯೋದಾಗಲಿ, ಟೈಟಲ್ ತೆಗೆಯೋದಾಗಲಿ, ವಿಡಿಯೋ ಹಾಕೋದಾಗಲಿ, ವಿಡಿಯೋ ಡಿಲೀಟ್ ಮಾಡೋದಾಗಲಿ, ಯಾವುದೇ ರೀತಿಯಿಂದ ನಾವು ಎಡಿಟ್ ಮಾಡಬಾರ್ದು. ಎಡಿಟ್ ಮಾಡದೇನೆ ನಾವು ಮತ್ತೊಮ್ಮೆ ಅಪ್ಲೈ ಮಾಡಿದಾಗ ಖಂಡಿತ ಅದು ಅಪ್ಲೈ ಆಕ್ಸೆಪ್ಟ್ ಆಗಿ, ಅಪೀಲ್ ಆಕ್ಸೆಪ್ಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಈಗ ಈ ರೀತಿ ಬಂದಿದೆ. ಸೊ ಸೀರಿಯಲ್ಸ್ ಮೇಲೇ ಇವ್ರು ಕೆಲಸ ಮಾಡಿದ್ದಾರೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದು. ಇಲ್ಲಿ ಎಡಿಟ್ ಮೇಲೆ ಹೋಗ್ತೀನಿ. ಸೊ ಸೀರಿಯಲ್ಸೇ ಇದೆ, ಇದರಲ್ಲಿ ಯಾವುದೇ ರೀತಿಯಿಂದ ಇವರು ಮ್ಯೂಸಿಕ್ ಆಗಲಿ ಅದು ಇದು ಯೂಸ್ ಮಾಡಿಲ್ಲ, ಸ್ವಂತ ವಾಯ್ಸ್ ಓವರ್ ಮಾಡಿ ಈ ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ತೋರಿಸ್ತೀನಿ ನಿಮಗೆ.
ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮೊದಲಿಗೆ ಮಂಜು ಕಾಲು ಸುಬ್ಬತ್ರ ಬಂದ್ಬಿಟ್ಟು ಮಚ ಮಗ ನಾನು ದುಡ್ಡು ಕದ್ದಿದ್ದೆ ಒಂದು ದೊಡ್ಡ ವಿಷಯ ಆಗ್ಬಿಟ್ಟೈತೆ, ಆ ದುಡ್ಡನ್ನು ವಾಪಸ್ ಕೊಟ್ಬಿಡೋಣ. ಸೊ ಈ ರೀತಿ ಇವರು ವಾಯ್ಸ್ ಓವರ್ ಮಾಡಿ, ಸ್ವಂತ ವಾಯ್ಸ್ ಓವರ್ ಮಾಡಿ ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಇಮೇಜಸನ್ನು ಬಳಸ್ಕೋಬೋದು. ಇಮೇಜಸ್ ಬಳಸುವಾಗ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಅವರು ಲೋಗೋ ಯೂಸ್ ಮಾಡಿಲ್ಲ, ಜಸ್ಟ್ ಇಮೇಜ್ ಇದೆ. ಸೊ ಇದಕ್ಕೆ ಯಾವುದೇ ರೀತಿಯಿಂದ ನಿಮ್ಗೆ ತೊಂದರೆ ಆಗಲ್ಲ. ಎಲ್ಲಿಯೂ ಕೂಡ ನೀವು ಸೀರಿಯಲ್ಸ್ ಯಾವ ಟಿ ವಿ ಮೇಲೆ ನಡೀತಿದೆ ಅಂಥವ್ರ ಲೋಗೋ ಇರಬಾರ್ದು. ಲೋಗೋ ಟೋಟಲಿ ಅವಾಯ್ಡ್ ಮಾಡಬೇಕು. ನೀವು ಯಾವುದೇ ರೀತಿಯಿಂದ ಲೋಗೋಸ್ ಯೂಸ್ ಮಾಡಬಾರ್ದು. ಇಲ್ಲಿಂದ ನೀವು ಕ್ಲಿಪ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದಾಗಲಿ ಮಾಡಬಾರ್ದು, ಮ್ಯೂಸಿಕ್ ಯೂಸ್ ಮಾಡೋದಾಗಲಿ ಮಾಡಬಾರ್ದು. ನಿಮ್ಮ ಸ್ವಂತ ವಾಯ್ಸ್ ಓವರ್ ಮಾಡಬೇಕು. ನೀವು ಎಷ್ಟು ಹೇಳಿ ಆ ವಿಡಿಯೋ ಮಾಡ್ತೀರಾ, ಸೀರಿಯಲ್ಸ್ ಬಗ್ಗೆ ಮಾಹಿತಿ ಕೊಡ್ಬೋದು. ನೀವು ಸೀರಿಯಲ್ಸ್ ಬಗ್ಗೆ ನೀವು ನೋಡಿಕೊಂಡು ಮುಂದೆ ಏನಾಗ್ತಿದೆ, ಹಿಂದೆ ಏನಾಯಿತು, ಈಗೇನಾಗ್ತಿದೆ, ಪ್ರೆಸೆಂಟ್ ಪಾಸ್ಟ್ ಇದೆಲ್ಲ ನೀವು ಇನ್ಫಾರ್ಮೇಷನ್ ಕೊಡ್ತಾ ಒಂದು ವಿಡಿಯೋ ಮಾಡಿ ಹಾಕಿದರೆ ಖಂಡಿತ ಚಾನಲ್ ಗ್ರೋ ಆಗುತ್ತೆ. ಬಟ್ ತಮ್ನೇಲ್ ಹಾಕುವಾಗ ಒಂದು ಸ್ವಲ್ಪ ಕೇರ್ ತೊಗೊಂಡು ಸರಿಯಾಗಿ ತಮ್ನೇಲ್ಸ್ ಎಲ್ಲ ನೀವು ಮಾಡಿ ಹಾಕಬೇಕು. ಅಲ್ಲಿಯೂ ಕೂಡ ನೀವು ಯಾವುದೇ ರೀತಿಯಿಂದ ಲೋಗೋ ಬರಲಾರ್ದ ಹಾಗೆ ಚಾನಲ್ ಏನಿರುತ್ತಲ್ಲ, ಸೀರಿಯಲ್ಸ್ ಚಾನಲ್ಸ್ ಏನಿರುತ್ತೆ, ಸೊ ಇಲ್ಲಿ ನಾನು ಹೆಸರು ತೊಗೊಳ್ಳೋದು ಬೇಡ. ಸೊ ಆ ರೀತಿ ಚಾನಲ್ ಹೆಸರು ಬರಲಾರ್ದ ಹಾಗೆ, ಲೋಗೋ ಬರಲಾರ್ದ ಹಾಗೆ ನೀವು ಮ್ಯಾನೇಜ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲಿಪ್ಸ್ ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕ್ಲಿಪ್ಸ್ ಅಂತ ಇಮೇಜಸನ್ನು, ಸೊ ಇಮೇಜಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಹಾಕ್ಬೋದು. ಇನ್ನು ನೀವು ಸೀರಿಯಸ್ಸಲ್ಲಿ ಹೇಳ್ತಿದ್ದೀರಾ ಅಂದರೆ ಕೆಲವೊಂದಿಷ್ಟು ಕ್ಲಿಪ್ಸು ತೊಗೊಂಡು ಹಾಕ್ಬೋದು. ಬಟ್ ನೀವಲ್ಲಿ ಕಾಣ್ತಾ ಇರಬೇಕು. ನೀವು ಮುಖ ತೋರಿಸಿ ಏನಾದರೂ ಮಾಡ್ತಿದ್ರೆ ಸೊ ಒಂದು 10 ಸೆಕೆಂಡು 20 ಸೆಕೆಂಡು ತೊಗೊಂಡು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಾಗ ನೀವು ರೆಫರೆನ್ಸ್ಗಾಗಿ ವಿಡಿಯೋ ತೊಗೊಂಡು ಹಾಕಿ ಕೊಡಬಹುದು, ಮಾಹಿತಿ ಕೊಡ್ಬೋದು. ಬಟ್ ನೀವು ಅಲ್ಲಿ ಕಾಣಬೇಕು. ಸೊ ನಿಮ್ಮ ಮುಖ ಕಂಡ್ರೆ ನಿಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಸೊ ಈ ರೀತಿ ನೀವು ಸೀರಿಯಲ್ಸ್ ವೀಡಿಯೋಸ್ ಎಲ್ಲ ಹಾಕಿ ಈ ಚಾನಲ್ ನೋಡಿ. ನಾನು ಇಲ್ಲಿ ಚಾನಲ್ ನಿಮ್ಗೆ ತೋರಿಸ್ತೀನಿ. ಈ ಚಾನಲ್ ಮೇಲೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದನ್ನು ನೀವು ನೋಡಿಕೊಂಡು ಸರಿಯಾಗಿ ನೀವು ಕೂಡ ಇದೇ ರೀತಿ ವಿಡಿಯೋ ಮಾಡಿ ಹಾಕಿದರೆ ಖಂಡಿತ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ನೀವು ಕೂಡ ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಕೋಬೋದು. ಇಲ್ಲಿ ನೋಡಿ, ದೀಪಾ ರವಿ ಚಾನಲ್ ಅಂತ ಈ ಚಾನಲ್ ಇದೆ. ದೀಪಾ ರವಿ ಚಾನಲ್ 2.29K ಸಬ್ಸ್ಕ್ರೈಬರ್ಸ್ ಇದ್ದಾರೆ. 106 ವಿಡಿಯೋ ಮಾತ್ರ ಇವ್ರ ಚಾನಲ್ ಮೇಲಿದೆ. ಸೊ ಕೆಲವೊಂದಿಷ್ಟು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ದೀನಿ. ಸೊ ಈ ರೀತಿ ಏನಾದರೂ ಇಶ್ಯೂ ಇತ್ತು ಅಂದರೂ ನಂಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಾನು ಕಾಂಟ್ಯಾಕ್ಟ್ ಮಾಡಿದರೆ ಈ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಿದ್ರೆ, ಸೊ ನಿಮ್ಮ ವಾಯ್ಸ್ ಓವರ್ ಇತ್ತು ಅಂದರೆ ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿ. ಈ ರೀತಿ ಏನಾದರೂ ನಿಮ್ಗೆ ತೊಂದರೆ ಆಗಿತ್ತು, ರಿಯೂಸ್ ಕಂಟೆಂಟ್ ಬಂದಿತ್ತು ಅಂದರೆ ಒಂದು ಅಪೀಲ್ ಹಾಕ್ಬೋದು. ಅದು ಯಾವ ರೀತಿ ಅಪೀಲ್ ಹಾಕಬೇಕು ಅದು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಸ್ಕ್ರಿಪ್ಟ್ ಕೂಡ ಕೊಟ್ಟಿರ್ತೀನಿ. ಆ ಸ್ಕ್ರಿಪ್ಟ್ ಪ್ರಕಾರ ನೀವು ವಿಡಿಯೋ ಮಾಡಿ ಹಾಕಿದರೆ ಖಂಡಿತ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ಇಲ್ಲಿ ಅಪೀಲ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು. ಬಟ್ ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂದರೆ ಅಪೀಲ್ ಹಾಕುವಾಗ ಮುಖ ತೋರಿಸಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಕೆಲಸ ಇವ್ರು ಮಾಡಿದ್ದಾರೆ. ಸೊ ಹಾಗಾಗಿ ಮುಖ ತೋರಿಸಲಿಲ್ಲ ಅಂದರೂ ಆಗುತ್ತೆ, ಯಾವುದೇ ಇಶ್ಯೂ ಇರಲ್ಲ. ಬಟ್ ಎಷ್ಟು ನೀವು ಮುಖ ತೋರಿಸಿ ಕೆಲಸ ಮಾಡ್ತೀರಾ ಅಷ್ಟು ಬೇಗ ಎಲ್ಲನೂ ಕರೆಕ್ಟಾಗಿ ಮಾನಿಟೈಸ್ ಆಗಿ ಬರುತ್ತೆ. ಸೊ ಈ ರೀತಿ ನೀವು ಮಾಡ್ಬೋದು ಸ್ನೇಹಿತರೆ. ಸೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಸೀರಿಯಲ್ಸ್ ಮೇಲೆ ಯಾವುದೇ ರೀತಿಯಿಂದ ವೀಡಿಯೋಸ್ ಅದು ಇದು ತೊಗೋಬೇಡಿ, ಇಲ್ಲಿಂದ ಎತ್ಕೊಂಡು ಹಾಕಬೇಡಿ. ಡೈರೆಕ್ಟಾಗಿ ಆ ಮಾಹಿತಿನ ಕಲೆ ಹಾಕಿ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಪಡ್ಕೊಂಡು ನೀವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಡೆಯುತ್ತೆ. ಇದೇ ಅಂತ ಸೀರಿಯಲ್ಸ್ ಅಂತಾನೆ ಅಲ್ಲ, ಈವನ್ ಸಿನಿಮಾ ಕೂಡ ನೀವು ಈ ರೀತಿ ಮಾಹಿತಿ ಕೊಡ್ಬೋದು. ಸಿನಿಮಾ ಬಗ್ಗೆನೂ ಮಾಹಿತಿ ನೀವು ಕೊಟ್ಟು ರಿವ್ಯೂ ಕೊಟ್ಟು ವಿಡಿಯೋ ಮಾಡಿ ಹಾಕಿದರೆ ಖಂಡಿತ ಚಾನಲ್ ಮಾನಿಟೈಸ್ ಆಗೇ ಆಗುತ್ತೆ. ಸೀರಿಯಲ್ಸ್ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ನಾನು 3-4 ಚಾನಲ್ ಈ ರೀತಿ ಮಾಡಿ ಕೊಟ್ಟಿದ್ದೀನಿ ಈಗ. ಸೊ ನಾನು ವಿಡಿಯೋ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಇದು ಆದರೂ ಒಂದು ಮಾಡೋಣ ಅಂತ ಈ ಚಾನಲ್ ಮೇಲೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ದೀಪಾ ರವಿ ಚಾನಲ್ ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದಾದಮೇಲೆ ಟೈಟಲಲ್ಲಿಯೂ ಹಾಕಿರ್ತೀನಿ. ದೀಪಾ ರವಿ ಈ ಚಾನಲ್ ಹೆಸರಿದೆ. ಸೊ ಇವ್ರು ಯಾವ ರೀತಿ ಮಾಡ್ತಿದ್ದಾರೆ ಇದೇ ರೀತಿ ನೀವು ಕೂಡ ಮಾಡಿ ಚಾನಲ್ ಮೇಲೆ ವೀಡಿಯೋಸ್ ಹಾಕಿ ಅರ್ನಿಂಗ್ ಮಾಡ್ಬೋದು. ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ತುಂಬ ಶಾರ್ಟ್ ಟೈಮಲ್ಲಿ ಇವು ಚಾನಲ್ ಗ್ರೋ ಆಗಿದೆ. ಈಗ ನೋಡ್ಬೋದು ನೀವು. ಡಿಸೆಂಬರಲ್ಲೇ ಡಿಸೆಂಬರ್ 2029 ಡಿಸೆಂಬರ್ ಇದೆ. ಸೊ ಇನ್ನೂ 1 ವರ್ಷ ಆಗಿಲ್ಲ, ಆದರೂ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಇಲ್ಲಿ ವೀಡಿಯೋಸ್ ಲಾಸ್ಟ್ ವಿಡಿಯೋ ಒಂದು ನೋಡೋಣ, ಓಲ್ಡೆಸ್ಟ್ ವಿಡಿಯೋ ನೋಡೋಣ, ಯಾವಾಗ ಇವ್ರು ವಿಡಿಯೋ ಹಾಕಿದ್ರು ಅನ್ನೋದು. ಸೊ 3 months ಬ್ಯಾಕ್ ಒಂದು ವಿಡಿಯೋ ಇದೆ. ಸೊ ಇಲ್ಲಿ ನೋಡ್ಬೋದು 3 ತಿಂಗಳಿದೆ. ಓಲ್ಡೆಸ್ಟ್ ವಿಡಿಯೋ ನೋಡಿದರೆ 3 months ಇದೆ. ಪಾಪ್ಯುಲರ್ ವಿಡಿಯೋದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಇವ್ರ ಚಾನಲ್ ಮೇಲೆ ಬಂದಿದೆ. ಇಲ್ಲಿ ನೋಡಿ. ಸೊ 1,20,000 ವ್ಯೂಸ್ ಇದೆ, 38,000, 34,000, 33,000 ಈ ರೀತಿ
ಆ ಚಾನಲ್ ಮೇಲೆ ವಿಡಿಯೋಸ್ ಹಾಕಿದ್ದಕ್ಕೆ ಇವರಿಗೆ ವ್ಯೂಸ್ ಕೂಡ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಇನ್ನು ಮುಂದೆ ವೀಡಿಯೋಸ್ ಹಾಕಿದರೆ ಅದ್ರ ಮೇಲೂ ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಟ್ರೆಂಡಿಗೆ ಇರೋದನ್ನು ಒಂದು ಸ್ವಲ್ಪ ನೋಡಿ, ತಮ್ಮನೇಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೇ ರೀತಿ ಒಂದು ಸ್ವಲ್ಪ ಆಮೇಲೆ ತಮ್ಮನೇಲಿ ಮಾಡಬೇಕಾದ್ರೆ ಒಂದೇ ರೀತಿ ಕೀಬೋರ್ಡ್ಸ್ ಆಗಲಿ ಒಂದೇ ರೀತಿ ಇಮೇಜಸ್ ಆಗಲಿ ಬಳಸೋದು ಮಾಡಬೇಡಿ. ಸೊ ಇದು ಕೂಡ ರಿಪಿಟೇಟಿವ್ ಅಂತಲ್ಲಿ ಬರುತ್ತೆ. ಸೊ ಇಲ್ಲಿ ಆಸೆ ಅನ್ನೋದು ಇವ್ರೇನು ಮಾಡಿದ್ದಾರೆ ಈ ರೀತಿ ಎಲ್ಲ ನಾವು ಮಾಡಬಾರ್ದು. ಸೊ ಒಂದು ಸ್ವಲ್ಪ ಮಾಡಿದಾಗ ಒಂದು ಡಿಫ್ರೆಂಟ್ ಆಗೇ ಇರಬೇಕು. ಸೊ ಪ್ರತಿ ಸರಿ ನಾವು ಮಾಡುವಾಗ ಡಿಫ್ರೆಂಟ್ ಆಗಿರಬೇಕು, ಆ ರೀತಿ ನಾವು ಮಾಡಬೇಕು. ಸೊ ಬೇಕು ಅಂದರೆ ನೀವು ಈ ಚಾನಲ್ ಚೆಕ್ಔಟ್ ಮಾಡಿ ಯಾವ್ಯಾವ ರೀತಿ ಇವ್ರು ವೀಡಿಯೋ ಮಾಡ್ತಿದ್ದಾರೆ ಅನ್ನೋದು ನೋಡಿಕೊಂಡು ನೀವು ಕೂಡ ವೀಡಿಯೋ ಮಾಡಿ ಖಂಡಿತ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲನೂ ತೋರಿಸಿದ್ದೀನಿ. ಸೊ ಈ ಚಾನಲ್ ಮಾನಿಟೈಸ್ ಕೂಡ ಆಗಿದೆ ಅನ್ನೋದು ಕೂಡ ಇಲ್ಲಿ ಪ್ರೂಫ್ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಸೊ ಆಗಿರೋದು ಡೇಟ್ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಅಪ್ಲೈ ನಾವು ಮಾಡಿದ್ದು ಇಲ್ಲಿ ನೋಡಿ ನವೆಂಬರ್ 2024ಗೆ ಅಪ್ಲೈ ಆಗಿತ್ತು. ಬಟ್ ರಿಜೆಕ್ಟ್ ಆಗಿ ಬಂದಿತ್ತು. ರಿಜೆಕ್ಟ್ ಆಗಿರೋದ್ರಿಂದ ಈಗ ನಾವು ಮತ್ತೆ ಇದನ್ನು ಅಪ್ಲೈ ಮಾಡಿ ಅಪೀಲ್ ಹಾಕಿದ್ದೀವಿ. ಸೊ ಈಗ ಇದು ಮಾನಿಟೈಸ್ ಆಗಿ ಬಂದಿದೆ. ಸೊ ಈ ರೀತಿ ನೀವು ಕೂಡ ನಿಮ್ಮ ಚಾನಲ್ ಮಾಡಿ ವಿಡಿಯೋಸ್ ಹಾಕಿ ಖಂಡಿತ ಚಾನಲ್ ಗ್ರೋ ಆಗುತ್ತೆ, ಮಾನಿಟೈಸ್ ಕೂಡ ಆಗುತ್ತೆ, ಇದರಿಂದ ನಿಮಗೆ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಈ ರೀತಿ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಏನಾದರೂ ನಿಮ್ಮ ತೊಂದರೆ ಇತ್ತು, ಈ ರೀತಿ ಏನಾದರೂ ಬಂದಿತ್ತು, ಅಪೀಲ್ ಹಾಕಬೇಕಾಗಿದೆ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ ಕೊಟ್ಟಿದ್ದೀನಿ, ನಂಬರ್ ಇಲ್ಲಿ ನನ್ನ ಚಾನಲ್ ಮೇಲೆ ಇದೆ, ಅಲ್ಲಿ ಹೋಗಿ ನೀವು ಆ ವಿಡಿಯೋ ನೋಡಿದರೆ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅಪೀಲ್ ವಿಡಿಯೋ ಇದು ಮಾಡೋದು ಹೇಗೆ ಅನ್ನೋದನ್ನು ಎಲ್ಲ ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.